ನಮಸ್ಕಾರ. ಇದೇ 9 ಮತ್ತು 10ನೇ ತಾರೀಕಿಗೆ ನಮ್ಮಲ್ಲಿ ಎಕನಾಮಿಕ್ಸ್, ಬಿಬಿಎ ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟ್ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡ್ತಾರೆ. ಅದರ ಪ್ರಯುಕ್ತವಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನು ಕರೆದಿರುವಂಥದ್ದು. ತುಂಬಾ ಬಿಸಿ ಶೆಡ್ಯೂಲ್ ಇತ್ತು, ನನಗೆ ನಿನ್ನೆ ಫೋನ್ ಮಾಡೋಕೆ ಗೊತ್ತಾಯಿತು. ಆದರೂ ಕೂಡ ಕರೆದ ತಕ್ಷಣ ಬೆಳ್ತಂಗಡಿ ಪತ್ರಕರ್ತರ ಸಂಘದ ಎಲ್ಲರೂ ಕೂಡ ಇವತ್ತು ಬಂದಿದೆ. ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಹೇಳ್ತಾರೆ. ಈಗ ಸರ್ ನಿಮ್ಮನ್ನ ಅಡ್ರೆಸ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಕಾಲೇಜಿನ ಪರವಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಗ್ರಾಮೀಣ ಪ್ರದೇಶದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಉತ್ಕೃಷ್ಟ ಮಟ್ಟದ ಮೌಲಿಕವಾದ ಶಿಕ್ಷಣವನ್ನು ನೀಡುವ ಉದ್ದೇಶದೊಂದಿಗೆ ಪ್ರಾರಂಭಗೊಂಡಿದೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಶಯದಂತೆ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ಶ್ರೇಷ್ಠ ಮಟ್ಟದ ಮೌಲ್ಯಯುತ ಸಂಸ್ಕಾರಯುತ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಒಳ್ಳೆಯ ಶಿಕ್ಷಣವನ್ನು ಪಡೆದು ಶಿಕ್ಷಣ ರಂಗದ ಎಲ್ಲ ಕ್ಷೇತ್ರಗಳಲ್ಲಿ ಕಲೆ, ನಾಟಕ, ಯಕ್ಷಗಾನ, ಶಿಕ್ಷಣ, ಸಂಶೋಧನೆ, ಆಟೋಟ ಎಲ್ಲ ರಂಗಗಳಲ್ಲಿಯೂ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ನಮ್ಮ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಬಂದಿದ್ದೇವೆ. ನಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗುವ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕಾಲೇಜಿನಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಈಗಿನ ನಮ್ಮ ಮಕ್ಕಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಯಾರು ಮಾಡುವ ದೃಷ್ಟಿಯಲ್ಲಿ ಮೌಲಿಕವಾದ ಶಿಕ್ಷಣದ ಜೊತೆಗೆ ಅವರಿಗೆ ಬೇಕಾಗುವ ಎಲ್ಲ ರೀತಿಯ ಕೌಶಲ್ಯಗಳನ್ನು ನಾವು ಕಾಲೇಜಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ನೀಡ್ತಾ ಬಂದಿದ್ದೇವೆ. ಇದಕ್ಕೆ ಪೂರಕವಾಗುವ ರೀತಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ, ಕಮ್ಮಟ, ಸೆಮಿನಾರ್ಗಳನ್ನು ಆರ್ಗನೈಸ್ ಮಾಡ್ತಾ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಮಾರು 19 ರಾಷ್ಟ್ರ ಮಟ್ಟದ, 2 ಅಂತಾರಾಷ್ಟ್ರೀಯ ಮಟ್ಟದ ಸೆಮಿನಾರ್, ಕಾನ್ಫರೆನ್ಸ್, ವರ್ಕ್ಶಾಪ್ಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ಮುಗ್ದಿದೆ. ಇನ್ನೊಂದು ನಾಡಿದ್ದು 9 ಮತ್ತು 10ನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಈ 19 ರಾಷ್ಟ್ರ ಮಟ್ಟದ ಸೆಮಿನಾರ್, ಕಮ್ಮಟ ಹಾಗೂ ಕಾನ್ಫರೆನ್ಸ್ ಅಲ್ಲಿ ಈಗಾಗಲೇ ಹೆಚ್ಚಿನದು ಮುಗ್ದಿದೆ. ಇನ್ನು ಉಳಿದದ್ದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಆಗ್ಲಿಕ್ಕಿದೆ. ನಾಡಿದ್ದು ಫೆಬ್ರವರಿ ತಿಂಗಳ 9 ಮತ್ತು 10ನೇ ತಾರೀಕಿಗೆ ನಮ್ಮ ಕಾಲೇಜಿನ ಎಕನಾಮಿಕ್ಸ್ ಮತ್ತು ರೂರಲ್ ಡೆವಲಪ್ಮೆಂಟ್ ಹಾಗೂ ಕಾಮರ್ಸ್ ಮತ್ತು ಬಿಬಿಎ ಡಿಪಾರ್ಟ್ಮೆಂಟ್ಗಳು ಸೇರಿ ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ಅನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾನ್ಫರೆನ್ಸಿನ ಉದ್ಘಾಟನೆಯನ್ನು ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರು ನೆರವೇರಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಪಿ ಆಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಮ್ಮೊಂದಿಗಿರ್ತಾರೆ. ಈ ಸಮಾರಂಭದಲ್ಲಿ ಪ್ರೊಫೆಸರ್ ಮರಿಯಾನೋ ರೋಜಾಸ್, ಪ್ರೊಫೆಸರ್ ಆಫ್ ಎಕನಾಮಿಕ್ಸ್, ಲ್ಯಾಟಿನ್ ಅಮೆರಿಕನ್ ಫ್ಯಾಕಲ್ಟಿ ಆಫ್ ಸೋಷಿಯಲ್ ಸೈನ್ಸ್, ಮೆಕ್ಸಿಕೋ ಸಿಟಿ, ಇವರು ಉಪಸ್ಥಿತರಿರ್ಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರು ವಹಿಸ್ತಾರೆ. ತದನಂತರ ಕೀನೋಟ್ ಅಡ್ರೆಸ್ ಕಾರ್ಯಕ್ರಮ ನಡೀಲಿಕ್ಕಿದೆ. ಪ್ರೊಫೆಸರ್ ಮರಿಯಾನೋ ರೋಜಸ್, ಪ್ರೊಫೆಸರ್ ಆಫ್ ಎಕನಾಮಿಕ್ಸ್, ಲ್ಯಾಟಿನ್ ಅಮೆರಿಕನ್ ಫ್ಯಾಕಲ್ಟಿ ಆಫ್ ಸೋಷಿಯಲ್ ಸೈನ್ಸ್, ಮೆಕ್ಸಿಕೋ ಸಿಟಿ, ಇವರು ನೆರವೇರಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ದೇಶಗಳ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಮೆಕ್ಸಿಕೋ, ಶ್ರೀಲಂಕಾ ಹಾಗೂ ಮಲೇಷಿಯಾ ದೇಶದಿಂದ ಆಗಮಿಸಲಿಕ್ಕಿದ್ದಾರೆ. ನಮ್ಮ ದೇಶದ ರಾಜಧಾನಿ ಡೆಲ್ಲಿ, ಒರಿಸ್ಸಾ ಹಾಗೂ ಕರ್ನಾಟಕದ ಪ್ರಖ್ಯಾತ ವಿದ್ವಾಂಸರು ಈ ಕಾನ್ಫರೆನ್ಸ್ಗೆ ಆಗಮಿಸಿ
ಕಾಮರ್ಸ್, BBA, ಎಕನಾಮಿಕ್ಸ್, ರೂರಲ್ ಡೆವಲಪ್ಮೆಂಟ್ ಈ ಎಲ್ಲ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ವ್ಯಾಲಿಡಿಕ್ಟರಿ 10ನೇ ತಾರೀಕಿಗೆ ಮಧ್ಯಾಹ್ನ 3:45ರಿಂದ 4:45 ಈ ಸಮಯದಲ್ಲಿ ಆಗ್ಲಿಕ್ಕಿದೆ. ವ್ಯಾಲಿಡಿಕ್ಟರಿ ಅಡ್ರೆಸ್ ಅನ್ನು ನೀಡಲಿಕ್ಕಿರುವವರು ಮಿಸ್ಟರ್ ನರ್ವಾದೆ ವಿನಾಯಕ್ ಕರ್ಬಾನಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ದಕ್ಷಿಣ ಕನ್ನಡ ಜಿಲ್ಲೆ. ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಮಿಸ್ಟರ್ KN ಜನಾರ್ದನ್, ಮ್ಯಾನೇಜಿಂಗ್ ಡೈರೆಕ್ಟರ್, ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ಇವರು ಇರ್ಲಿಕ್ಕಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ಕಾಲೇಜಿನ ಪ್ರಾಂಶುಪಾಲರು ವಹಿಸ್ಲಿಕ್ಕಿದ್ದಾರೆ. ಈ 2 ದಿನಗಳ ಕಾರ್ಯಕ್ರಮಗಳಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿದ್ವಾಂಸರು ಬೆಳಕನ್ನು ಚೆಲ್ಲಿಕ್ಕಿದ್ದಾರೆ. ಇದರಲ್ಲಿ ಸುಮಾರು 8 ಟೆಕ್ನಿಕಲ್ ಸೆಷನ್ ಇದ್ದು, ವಿಶೇಷವಾಗಿ 2ನೇ ದಿವಸ 3ರಿಂದ 3:45ರವರೆಗೆ ಪ್ಯಾನೆಲ್ ಡಿಸ್ಕಷನ್ ಮತ್ತು ಪಾಲಿಸಿ ನೋಟ್ ಇದು ಆಗ್ಲಿಕ್ಕಿದೆ. ಈ ಕಾರ್ಯಕ್ರಮದ ಮಾಡರೇಟರ್ ಆಗಿ ಪ್ರೊಫೆಸರ್ ಪ್ರೀತಿ ಕೀರ್ತಿ ಡಿಸೋಜಾ, ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಇವರು ಇರ್ತಾರೆ. ಪ್ಯಾನಲಿಸ್ಟ್ಗಳಾಗಿ ಡಾಕ್ಟರ್ ರಾಜೇಶ್ ಆಚಾರ್ಯ, ಅಸೋಸಿಯೇಟ್ ಪ್ರೊಫೆಸರ್, ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕರ್ನಾಟಕ, ಇವರಿರ್ತಾರೆ. ಇವರ ಜೊತೆಗೆ ರುಡ್ಸೆಟ್ಟಿ ಇನ್ಸ್ಟಿಟ್ಯೂಟ್, ಇದರ ಸೆಂಟ್ರಲ್ ಸೆಕ್ರೆಟರಿಯೇಟ್, ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಿಸ್ಟರ್ ವಿಜಯ್ ಕುಮಾರ್ BP ಅವರು ಇರ್ತಾರೆ. ಹಾಗೆಯೇ ಫಾರ್ಮರ್ ಡೈರೆಕ್ಟರ್ ಆಫ್ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಮತ್ತು ಖ್ಯಾತ ವಕೀಲೆ ಮಿಸೆಸ್ ಮನೋರಮಾ ಭಟ್ ಅವರು ಇರ್ತಾರೆ. ಇನ್ನು ಮಲೇಷಿಯಾ ದೇಶದ KRS ಟೂರ್ಸ್ ಮತ್ತು ಟ್ರಾವೆಲ್ಸ್, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಮಿಸ್ಟರ್ ಕಿರಣ್ ರೊನಾಲ್ಡ್ ಅವರು ಕೂಡ ಈ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಕಾಲೇಜಿನ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಮಿಸ್ಟರ್ ಶೇಖ್ ಲತೀಫ್ KS, ಕರ್ನಾಟಕ ಮ್ಯಾನೇಜಿಂಗ್ ಡೈರೆಕ್ಟರ್, ಕರ್ನಾಟಕ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಬ್ಯಾಂಗ್ಳೂರ್, ಇವರು ಭಾಗವಹಿಸಲಿಕ್ಕಿದ್ದಾರೆ. ಈ 2 ದಿನಗಳ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ D ವೀರೇಂದ್ರ ಹೆಗಡೆ ಅವರು, ಅವರ ಅತ್ಯಂತ ಆಪ್ತ ವಿಷಯವಾಗಿರುವ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ ಅನ್ನು ಉದ್ದೇಶಿಸಿ ಮಾತನಾಡ್ಲಿಕ್ಕಿದ್ದಾರೆ. ಅದರ ಜೊತೆಗೆ ಈ ಕಾನ್ಫರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ISBN ಬುಕ್ ಅನ್ನು ಕೂಡ ಅವರು ರಿಲೀಸ್ ಮಾಡ್ಲಿಕ್ಕಿದ್ದಾರೆ. ಇದು 2 ದಿನಗಳ ಕಾರ್ಯಕ್ರಮದ ಒಂದು ವಿಶೇಷ ಕಾರ್ಯಕ್ರಮ ಆಗಿರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ದೇಶದ ಬೇರೆ ಬೇರೆ ಭಾಗಗಳ ಸುಮಾರು 300 ವಿದ್ಯಾರ್ಥಿಗಳು, ಅಧ್ಯಾಪಕರು, ರಿಸರ್ಚ್ ಸ್ಕಾಲರ್ಸ್ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ವಿಶ್ವದ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ. ಇವಿಷ್ಟು ಮಾಹಿತಿಯನ್ನು ತಮಗೆ ನೀಡ್ತಾ, ಇದರ ಜೊತೆಗೆ ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರು ಪ್ಯಾರಲಲ್ ಟೆಕ್ನಿಕಲ್ ಸೆಷನ್ ಅನ್ನು ಕೂಡ ನಡೆಸಿಕೊಡ್ಲಿಕ್ಕಿದ್ದಾರೆ. ಇದು ನಮ್ಮ ಕಾಲೇಜಿನ 3 ಬೇರೆ ಬೇರೆ ಸಭಾಂಗಣಗಳಲ್ಲಿ ಬೇರೆ ಬೇರೆ ವಿದ್ವಾಂಸರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಮ್ಮ ದೇಶದ ಪ್ರತಿಷ್ಠಿತ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ವಿದ್ವಾಂಸರು ಆಗಮಿಸ್ಲಿಕ್ಕಿದ್ದು ಬೇರೆ ಬೇರೆ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲಿಕ್ಕಿದ್ದಾರೆ. ಇವೆಷ್ಟು ಮಾಹಿತಿಯನ್ನು ನೀಡ್ತಾ, ತಮಗೇನಾದ್ರೂ ಇದರ ಬಗ್ಗೆ ಕೇಳಲಿಕ್ಕಿದ್ರೆ ಕೇಳಬಹುದು ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು. ಈಗ ಕಾನ್ಫರೆನ್ಸ್ ಆಗ್ತದೆ, ಪ್ರಬಂಧ ಮಂಡಿಸಲಿಕ್ಕೆ ಬರ್ತಾರೆ ಸಂಶೋಧಕರು. ಇಲ್ಲಿ ಈ ಕಾನ್ಫರೆನ್ಸ್ ಅಲ್ಲಿ ನೀವೇನಾದ್ರು ನಿರ್ಣಯ ಮಾಡ್ಲಿಕ್ಕಿದೆಯಾ? ನಿರ್ಣಯ ಮಾಡಿದ್ರೆ ಯಾರಿಗೆ ಕಳಿಸ್ತೀವಿ? ಯಾಕಂದ್ರೆ ಕಾನ್ಫರೆನ್ಸ್ ಇಂಪ್ಲಿಮೆಂಟ್ ಆಗುತ್ತಲ್ಲ. ಎಲ್ಲ ಡಿಸ್ಕಷನ್ ಮುಗ್ದ ನಂತರ ಕೊನೆಗೆ ಪ್ಯಾನೆಲ್ ಡಿಸ್ಕಷನ್ ಆಗ್ತದೆ. ಅಲ್ಲಿ ಅವರೊಂದು ಪಾಲಿಸಿ ನೋಟ್ ಅಂತ ಹೇಳಿ ಮಾಡ್ತಾರೆ. ಅದರ ಫೈಂಡಿಂಗ್ಸ್ ಅನ್ನು ಸಂಬಂಧಪಟ್ಟವರ ಗಮನಕ್ಕೆ ಅವರು ತರ್ತಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಗಣರಾಜ್ ಅವರು ನೀಡ್ತಾರೆ. ಮುಖ್ಯವಾಗಿ ಆಡಳಿತದಲ್ಲಿರುವಂತಹ ವ್ಯಕ್ತಿಗಳು ಭಾಗವಹಿಸ್ತಾರೆ ಮತ್ತು CEO ಜಿಲ್ಲಾ ಪಂಚಾಯತ್ ಕೂಡ ಬರ್ತಾ ಇದ್ದಾರೆ. ನಾವು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಸೆಷನ್ಸ್ ನಲ್ಲಿ ಪ್ರೆಸೆಂಟೇಷನ್ ಆದ ಮೇಲೆ ಇದನ್ನೆಲ್ಲ ನಾವು ಒಂದು ಬರ ರೂಪದಲ್ಲಿ ಅವರ
ಅವರಿಗೆ ನಾವು ಸಬ್ಮಿಟ್ ಮಾಡ್ಲಿಕ್ಕಿದೆ. ಪಾಲಿಸಿ ಆಗುವ ಸಂದರ್ಭದಲ್ಲಿ ಇದನ್ನೆಲ್ಲ ಸೇರಿಸಿಕೊಂಡು ಅದರಲ್ಲಿ ಏನು ಅವಶ್ಯಕತೆ ಇದೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಲೆವೆಲ್ ಅಲ್ಲಿ ಮತ್ತು ಸ್ಟೇಟ್ ಗವರ್ಮೆಂಟ್ ಲೆವೆಲ್ ಅಲ್ಲಿ ಈ ರೂರಲ್ ಲೈವ್ಲಿಹುಡ್ ಸಂಬಂಧಪಟ್ಟ ಏನೇನು ರಚನಾತ್ಮಕವಾದ ಆಡಳಿತದಲ್ಲಿ ಸುಧಾರಣೆ ಆಗ್ಬೇಕಾಗಿದೆ ಈ ವಿಷಯಗಳನ್ನು ಸೇರಿಸಿಕೊಂಡು ಅವರು ಮಾಡಿದ್ದಾರೆ ಅನ್ನೋದನ್ನ ಅವರು ಕೂಡ ಹೇಳಿದ್ದಾರೆ. ನಾನು ಕೂಡ ಬಹಳ ಆಸಕ್ತಿಯಲ್ಲಿ ಬರ್ಲಿಕ್ಕಿದ್ದೇನೆ, ನಾನು ಕೂಡ ಭಾಗವಹಿಸ್ತೇನೆ ಮತ್ತು ನಿಮ್ಮ ಪಾಲಿಸಿ ನಾವು ತಗೊಳ್ತೇವೆ ಅಂತ ನಾವು ಹೇಳಿದ್ದೇವೆ. ವಿನಾಯಕ ನಾರ್ವಡಿ ಅವರು ಬರ್ತಾ ಇದ್ದಾರೆ, ಅವರು ಸಿಇಒ ಜಿಲ್ಲಾ ಪಂಚಾಯತ್, ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಅವ್ರು ಬಂದವರು ಇರ್ತಾರೆ ಕಾನ್ಫರೆನ್ಸ್ ಆಗುವಾಗ. ಹೌದು, ಅವರು ವ್ಯಾಲಿಡಿಟಿ ಎಲೆಕ್ಷನ್ ಬರ್ತಾರೆ. ಅವರಿಗೆ ಇದರಿಂದ ಕೊಡುಗೆ ನಿರ್ಣಯ ಮಾಡೋರು ಯಾರು ಅಂತ ಇದೆ. ಇದರಲ್ಲಿ ಪಾಲಿಸಿ ಡಿಸ್ಕಷನ್ಸ್ ಪ್ರಬಂಧ ಮಂಡನೆ ಮಾಡ್ತಾರೆ, ಅದರಲ್ಲಿ ಡಿಸ್ಕಷನ್ಸ್ ಆಗ್ತದೆ. ಆಮೇಲೆ ಆ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ನಿರ್ಣಯ ಆಗ್ತದೆ, ಏನ್ ಮಾಡಬಹುದು ಅಂತ ನಿಮ್ಮ ಲೆವೆಲಲ್ಲಿ. ಆ ನಿರ್ಣಯಗಳನ್ನು ಸರ್ಕಾರಕ್ಕೆ ತಲುಪಿಸುವುದು ಯಾರು? ಈ ಸಂಪನ್ಮೂಲ ಆಗುದಿಲ್ಲ. ಅಲ್ಲಲ್ಲ, ಸಂಪನ್ಮೂಲ ವ್ಯಕ್ತಿಗಳೆಲ್ಲ ಬಂದಿರ್ತಾರೆ, ಅವರೆಲ್ಲ 2 ದಿವಸದ ಡಿಸ್ಕಷನ್ ಅಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಗೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಕೂಡ ಇರ್ತಾರೆ. ಕೊನೆಯ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ನಿರ್ಣಯ ಆಗ್ತದೆ. ಅದರಲ್ಲಿ ನಿರ್ಣಯ ಆಗುವ ಮೊದಲು ಅದನ್ನು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರ ಅದನ್ನು ಸಂಬಂಧಪಟ್ಟವರಿಗೆ ಕಾಲೇಜಿನ ಮುಖಾಂತರ ನಾವು ಕಳಿಸಿಕೊಡ್ತೇವೆ. ಆಮೇಲೆ ಇವರ ಮುಖಾಂತರ ಕೂಡ ನಾವು ಮನವಿಯನ್ನು, ನಮ್ಮ MP ಇರ್ತಾರೆ, ನಮ್ಮ MLA ಇರ್ತಾರೆ, ಅವರ ಮೂಲಕ ನಾವು ಮನವಿಯನ್ನು ಅವರ ಮೂಲಕ ಕೂಡ ಮಾಡ್ತೇವೆ. ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ನಾವು ಇಲ್ಲಿಂದ ನಾವು ಕಳಿಸ್ತೇವೆ, ಇದರ ಏನು ಫೈಂಡಿಂಗ್ಸ್ ಅನ್ನು ಕಳಿಸ್ತೇವೆ. ಸರ್ಕಾರದವರು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಪಾಲಿಸಿ ಮಾಡುವ ಸಂದರ್ಭದಲ್ಲಿ ಈ ರೀತಿ ಬೇರೆ ಬೇರೆ ಕಡೆಯಲ್ಲಿ, ಬೇರೆ ಬೇರೆ ಕಾಲೇಜುಗಳಲ್ಲಿ ಮತ್ತೆ ಬೇರೆ ಬೇರೆ ವಿಭಾಗಗಳಲ್ಲಿ ಈ ತರದ ಕಾರ್ಯಕ್ರಮಗಳಾಗ್ತದೆ. ಅವರೆಲ್ಲರೂ ಏನೋ ಒಂದು ನಿರ್ಣಯಗಳಿದೆ, ಅದನ್ನೆಲ್ಲ ಅವರು ಮನಗಂಡು ಅದರಲ್ಲಿ ಯಾವುದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯವೋ, ಅದರ ಯಾವುದು ಫೀಸಿಬಲ್ ಅದನ್ನು ಅವರು ತಗೊಳ್ತಾರೆ. ಎಲ್ಲವನ್ನು ನಾವು ಹೇಳಿದ ನಿರ್ಣಯವನ್ನು ಎಲ್ಲ ಅವರು ಜಾರಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅವರ ಮಟ್ಟದಲ್ಲಿ ಯಾವುದು ಮಾಡಬಹುದು, ಅದರಲ್ಲಿ ಹೆಚ್ಚು ಸೂಕ್ತ ಯಾವುದು ಅನಿಸ್ತದೆ, ಅಥವಾ ಅವರ ಒಂದು ಡಿಸಿಷನ್ ಮೇಕರ್ಸ್ ಇರ್ತಾರೆ, ಅವ್ರ ಹತ್ರ ಡಿಸ್ಕಷನ್ ಮಾಡಿ ಫೈನಲೈಸ್ ಅವರು ಮಾಡ್ತಾರೆ. ಆಗ್ತದೆ. ಅಲ್ಲದೆ ಇದಕ್ಕೆ ನಮಗೆ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ICSSR ಅಂತ ಇದೆ ನ್ಯೂಡೆಲ್ಲಿ, ಅವರದ್ದು ಪ್ರಾಯೋಜಕತ್ವ ಕೂಡ ಇದೆ. ನಾವು ಈ ಕಾನ್ಫರೆನ್ಸ್ ಆದ್ಮೇಲೆ ನಮ್ಮ ಪಾಲಿಸಿ ನೋಟನ್ನು ಅವರಿಗೆ ಕೂಡ ಕಳಿಸ್ಲಿಕ್ಕೆ, ಅವರಿಗೆ ಮತ್ತು ಸರ್ಕಾರಕ್ಕೆ ಡೈರೆಕ್ಟ್ ಲಿಂಕ್ ಇದೆ. ಪಾಲಿಸಿ ಆಗುವ ಸಂದರ್ಭದಲ್ಲಿ ಇವರ ಸಜೆಷನ್ಸ್ ಅನ್ನ, ಇವರ ರೆಕಮೆಂಡೇಶನ್ಸ್ ಅನ್ನ ಅವರು ಖಂಡಿತ ತಗೊಂಡಿರಬಹುದು. ನಾವೇನು ಪ್ರಪೋಸಲ್ ಅನ್ನ ಕಳಿಸಿದ್ದೇವೆ, ಆ ಪ್ರಪೋಸಲ್ ಅನ್ನ ಆಕ್ಸೆಪ್ಟ್ ಮಾಡಿ ಅವರು ಫಂಡ್ ಮಾಡಿದ್ದಾರೆ. ಹಾಗಾಗಿ ನಾವು ಈ ಕಾರ್ಯಕ್ರಮದ ನಂತರ 1 ತಿಂಗಳ ಒಳಗಡೆ ನಾವು ಇದರ ಎಲ್ಲ ಔಟ್ಕಮ್ ಅನ್ನ ನಾವು ಅವರಿಗೆ ಕಳಿಸಬೇಕು. ಸೊ ರೆಕಮೆಂಡೇಶನ್ ಲೆವೆಲ್ ಅಲ್ಲಿ ಅವರು ಅದನ್ನ ಗವರ್ಮೆಂಟ್ ಗೆ ತಲುಪಿಸ್ತಾರೆ. ಅಲ್ಲಿಗೆ ಸ್ಟಾಪ್ ಅಷ್ಟೇ. ICSSR ಅನ್ನುವಂತ ಸಂಸ್ಥೆ ಏನಿದೆ, ಅದು ಯಾವುದೇ ನಾವೊಂದು ಪ್ರಪೋಸಲ್ ನ ಕೊಟ್ಟಾಗ ಅದರಿಂದ ಏನು ಉಪಯೋಗಗಳಿದೆ ಅನ್ನುವಂತ ನೋಡ್ಕೊಂಡು ಅಂತದಕ್ಕೆ ಮಾತ್ರ ಅವರು ಫಂಡಿಂಗ್ ಅನ್ನ ಮಾಡುವಂತದ್ದು. ಇದು ರೂರಲ್ ಲೈವ್ಲಿಹುಡ್ ಅನ್ನುವಂಥದ್ದು ಒಂದು ಬರ್ನಿಂಗ್ ಇಶ್ಯೂ ಆಗಿರುವ ಕಾರಣ ಅದಕ್ಕೆ ನಮ್ಗೆ ನಮ್ಮ ಔಟ್ಕಮ್ ಗಳನ್ನೆಲ್ಲ ನಾವೇನ್ ಹಾಕಿರ್ತೇವೆ ಎಕ್ಸ್ಪೆಕ್ಟೆಡ್, ಅದರ ಬೇಸ್ ಮೇಲೆ ನಮ್ಗೆ 2 ಲಕ್ಷ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ರು. ಹಾಗಾಗಿ ನಮ್ಮ ಎಂಟೈರ್ ಪ್ರೊಸೀಡಿಂಗ್ಸ್ ಎಲ್ಲ ಬ್ರೀಫ್ ಅಲ್ಲ ನಾವು ಅವರಿಗೆ ಸಬ್ಮಿಷನ್ ಮಾಡ್ಲಿಕ್ಕಿದೆ. ಸೊ ಅವರಿಗೆ ಗವರ್ಮೆಂಟಿನ ಡೈರೆಕ್ಟ್ ಲಿಂಕ್ ಇರೋ ಕಾರಣ ಅಲ್ಲಿ ಡಿಸಿಷನ್ ಮೇಕಿಂಗ್ ಆಗುವಾಗ ಇಲ್ಲಿ ಕೊಟ್ಟಿರುವಂತಹ ವಿಷಯವನ್ನು ಅಲ್ಲಿ ತಗೊಳ್ತಾರೆ. ಪಾಲಿಸಿ ಮೇಕರ್ಸ್ ಗೆ ಇನ್ಪುಟ್ಸ್ ಬೇಕಾಗ್ತದೆ, ಅವರಿಗೆ ಬೇರೆ ಬೇರೆ ಮೂಲೆಯಿಂದ ಬರ್ತದೆ ಇನ್ಪುಟ್ಸ್, ಅದನ್ನು ನೋಡ್ಕೊಂಡು ಅವ್ರು ಮಾಡ್ತಾರೆ. 9 ಮತ್ತು 10ರಂದು ನಡೆಯುವ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಗೆ ತಾವೆಲ್ಲರೂ ಬರಬೇಕು. ನಮ್ಮ ಕಾಲೇಜಿನ ಎಲ್ಲಾ ಚಟುವಟಿಕೆಗಳಿಗೆ ಸಾಕಷ್ಟು ಪಬ್ಲಿಸಿಟಿಯನ್ನು ತಾವು ಕೊಡ್ತಾ ಇದ್ದೀರಿ, ಇನ್ನೂ ಕೂಡ ಕೊಡ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ವಿನಂತಿ ಮಾಡುತ್ತಾ ತಮಗೆಲ್ಲರಿಗೂ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬೆಳ್ತಂಗಡಿ ತಾಲೂಕಿನ ಪತ್ರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು, ರಿಜಿಸ್ಟ್ರಾರ್ ಹಾಗೂ ಜರ್ನಲಿಸಂ ಡಿಪಾರ್ಟ್ಮೆಂಟಿನ ಫ್ಯಾಕಲ್ಟಿಗಳಿಗೆ ಮತ್ತೆ ಈ ವಿಚಾರಗೋಷ್ಠಿಗೆ ಸಂಬಂಧಪಟ್ಟ ಆರ್ಗನೈಸಿಂಗ್ ಕಮಿಟಿ ಮೆಂಬರ್ಸ್ಗೆ ಧನ್ಯವಾದಗಳನ್ನು ಹೇಳ್ತಾ
ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ಪ್ರಚಾರ ಕೊಟ್ಟ ಕಾಲೇಜಿನ ಯಶಸ್ಸಿಗೆ ನೀವು ಕಾರಣಕರ್ತರಾಗಿದ್ದೀರಾ. ಮುಂದಿನ ದಿನಗಳಿಗೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉಜಿರೆ ಇಲ್ಲಿಯ ಕಾಮರ್ಸ್ ಮತ್ತು BBA ಹಾಗೂ ಎಕನಾಮಿಕ್ಸ್ ಮತ್ತು ರೂರಲ್ ಡೆವಲಪ್ಮೆಂಟ್ ವತಿಯಿಂದ 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಫೆಬ್ರವರಿ ತಿಂಗಳ 9 ಮತ್ತು 10ರಂದು ನಡೆಯಲಿಕ್ಕಿದೆ. ಈ 2 ದಿನಗಳ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳ ಸುಮಾರು 300 ವಿದ್ಯಾರ್ಥಿಗಳು, ಸಂಶೋಧಕರು, ಅಧ್ಯಾಪಕರು ಭಾಗವಹಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಮೆಕ್ಸಿಕೋ ಸಿಟಿ, ಶ್ರೀಲಂಕಾ ಹಾಗೂ ಮಲೇಷ್ಯಾದಿಂದ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಲಿಕ್ಕಿದ್ದಾರೆ. ನಮ್ಮ ದೇಶದ ಒರಿಸ್ಸಾ, ಡೆಲ್ಲಿ ಹಾಗೂ ಕರ್ನಾಟಕದ ಇತರ ಭಾಗಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿ ಗ್ರಾಮೀಣ ಸ್ಥಿತಿಗತಿಗಳ ಬಗ್ಗೆ ಇಲ್ಲಿಯ ಸಂಶೋಧಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕರಿಗೆ ಬೆಳಕು ಚೆಲ್ಲಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯೂ ಆಗಿರುವ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳನ್ನು ಇಲ್ಲಿ ಎಲ್ಲರ ಜೊತೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಮತ್ತು ಅದೇ ಸಂದರ್ಭದಲ್ಲಿ ಈ 2 ದಿನಗಳ ಕಾನ್ಫರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪುಸ್ತಕ, ISBN ನೋಂದಾಯಿತ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸುಮಾರು 8 ಸೆಷನ್ಸ್ಗಳು ನಡೀಲಿಕ್ಕಿದೆ. ಅದರ ಜೊತೆಗೆ ಸಂಶೋಧಕರು ಹಾಗೂ ವಿದ್ಯಾರ್ಥಿ ಅಧ್ಯಾಪಕರಿಂದ 3 ಪ್ಯಾರಲಲ್ ಟೆಕ್ನಿಕಲ್ ಸೆಷನ್ ನಡೀಲಿಕ್ಕಿದೆ. ಅದರ ಜೊತೆಗೆ ಕೊನೆಯ ದಿವಸ ಪ್ಯಾನೆಲ್ ಡಿಸ್ಕಷನ್ ಕೂಡ ನಡೀಲಿಕ್ಕಿದೆ. ಪ್ರಥಮ ದಿನ ಸಾಯಂಕಾಲ ಬಂದ ವಿದ್ಯಾರ್ಥಿ, ಅಧ್ಯಾಪಕರು ಹಾಗೂ ಸಂಶೋಧಕರಿಗೋಸ್ಕರ ನಮ್ಮ ಕಾಲೇಜಿನ ಸಾಂಸ್ಕೃತಿಕ ತಂಡ ಕಲಾ ವೈಭವ ಇದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಪ್ರಯೋಜನವನ್ನು ಎಲ್ಲ ಸಂಶೋಧಕರು, ಅಧ್ಯಾಪಕರು, ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಶೇಷವಾದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ MP ಆಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯವರಾಗಿರುವ ಡಾಕ್ಟರ್ ಸತೀಶ್ ಚಂದ್ರ S ಅವರು ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಕೀನೋಟ್ ಸ್ಪೀಕರ್ ಆಗಿ ಮೆಕ್ಸಿಕೋ ಸಿಟಿ ಇಲ್ಲಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಮರಿಯಾನೋ ರೋಯಸ್ ಇವರು ಭಾಗವಹಿಸಲಿಕ್ಕಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಣರಾಜ್, ಅರ್ಥಶಾಸ್ತ್ರ ಹಾಗೂ ಗ್ರಾಮೀಣ ಅಭಿವೃದ್ಧಿ ವಿಭಾಗದ ಮುಖ್ಯಸ್ಥನಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇದೇ ಬರುವ ಫೆಬ್ರವರಿ 9 ಮತ್ತು 10 ಈ ತಾರೀಕುಗಳಂದು ನಮ್ಮ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಹಾಗೂ ಗ್ರಾಮೀಣ ಅಭಿವೃದ್ಧಿ ವಿಭಾಗ, ವಾಣಿಜ್ಯ ವಿಭಾಗ ಹಾಗೂ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಈ ವಿಭಾಗಗಳು ಜಂಟಿಯಾಗಿ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಆಯೋಜಿಸ್ತಾ ಇದ್ದೇವೆ. ಇದರ ಥೀಮ್ ಏನಂದ್ರೆ ರೂರಲ್ ಲೈವ್ಲಿಹುಡ್ ಅಂಡ್ ಸಸ್ಟೈನೇಬಿಲಿಟಿ ಆ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಅಂತೇಳಿ. ಅಂದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಒಂದು ಇಟ್ ಈಸ್ ಎ ಕಂಟ್ರಿ ಆಫ್ ವಿಲೇಜಸ್ ಅಂತ ಕರೀತೇವೆ. ಅಂದ್ರೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಗ್ರಾಮೀಣ ಭಾಗಗಳಿರುವಂತದ್ದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಜನ ವಾಸಿಸ್ತಾ ಇದ್ದಾರೆ. ಇವರ ಆರ್ಥಿಕತೆ ಸುಧಾರಿಸಿದ್ರೆ ಇಡೀ ದೇಶದ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಈ ನಿಟ್ಟಿನಲ್ಲಿ ಈ ವಿಚಾರಗಳ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ, ಮಾತನಾಡಲಿಕ್ಕೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಂದ ಹಾಗೂ ವಿದೇಶಗಳಿಂದ ಕೂಡ ರಿಸೋರ್ಸ್ ಪರ್ಸನ್ಸ್ಗಳು ಆಗಮಿಸಲಿಕ್ಕಿದ್ದಾರೆ. ನಮಗೆಲ್ಲ ತಿಳಿದಿರುವ ಹಾಗೆ ಈ ಲೈವ್ಲಿಹುಡ್ ಅನ್ನುವಂಥದ್ದನ್ನ ನಾವು ಮೊದಲು ಗಮನಿಸಿದಾಗ ನಮಗೆ ಬರುವಂತ ಒಂದು ಮಾಹಿತಿ ಏನು ಅಂತ ಹೇಳಿದ್ರೆ, ಹಣವನ್ನ ನಾವು ಗಳಿಸುವಂಥದ್ದು ಅಂತೇಳಿ. ಬರೀ ಹಣವನ್ನ ಗಳಿಸಿದ್ರೆ ಲೈವ್ಲಿಹುಡ್ ಆಗೋದಿಲ್ಲ. ಲೈವ್ಲಿಹುಡ್ ಆಗ್ಬೇಕಿದ್ರೆ ಅಂದ್ರೆ ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿ ಆಗ್ಬೇಕಿದ್ರೆ
ಅವರಿಗೆ ಎಲ್ಲಾ ರೀತಿಯ ಸಂಪರ್ಕಗಳನ್ನ ನಾವು ಕೊಡಬೇಕಾಗ್ತದೆ. ಶಿಕ್ಷಣ, ಆರೋಗ್ಯ ಮತ್ತು ಇತರ ಕೆಲವು ವಿಚಾರಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಇದಾದ್ರೆ ಮಾತ್ರ ಗ್ರಾಮೀಣ ಭಾಗದಲ್ಲಿ ಸುಸ್ಥಿರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಈ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣ ಎಲ್ಲಾ ಕ್ಷೇತ್ರಗಳ ಬಗ್ಗೆ ಗಮನ ಹರಿಸಲಿಕ್ಕಿದೆ. ಬಹಳಷ್ಟು ಮಾಹಿತಿಗಳು ಈ ವಿಚಾರ ಸಂಕಿರಣದಲ್ಲಿ ಬರ್ಲಿಕ್ಕಿದ್ದಾವೆ. ಇದರ ಬಗ್ಗೆ ಚರ್ಚೆ ಆಗ್ಲಿಕ್ಕಿದೆ. ಈಗಾಗಲೇ ಪ್ರಾಂಶುಪಾಲರು ತಿಳಿಸಿದಂತೆ ಈ ವಿಚಾರ ಸಂಕಿರಣದಲ್ಲಿ ನಮ್ಮ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಿಂದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಲಿಕ್ಕಿದ್ದಾರೆ. ಡಿಲ್ಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಒಂದು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ರಮೇಶ್ ಸಾಲಿಯಾನ್ ಅಂತೇಳಿ ಅವರು ಬರ್ಲಿಕ್ಕಿದ್ದಾರೆ. ಅದಲ್ಲದೆ ಒಡಿಶಾ ಯೂನಿವರ್ಸಿಟಿಯಿಂದ ಕಿಶೋರ್ ಕುಮಾರ್ ದಾಸ್ ಅನ್ನುವಂತ ಒಬ್ಬರು ಪ್ರೊಫೆಸರ್ ಕೂಡ ಆಗಮಿಸಲಿಕ್ಕಿದ್ದಾರೆ. ಅದಲ್ಲದೆ ವಿದೇಶಗಳಿಂದ ಕೂಡ ಬೇರೆ ಬೇರೆ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿ ಆಯಾ ದೇಶಗಳಲ್ಲಿ ಈ ಸುಸ್ಥಿರ ಅಭಿವೃದ್ಧಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಅದರ ಅವಲೋಕನ ಹೇಗಿದೆ ಅನ್ನೋದರ ಬಗ್ಗೆ ಅವರು ಈ ವಿಚಾರ ಸಂಕಿರಣದಲ್ಲಿ ನಮಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕಿದ್ದಾರೆ. ಇದೆಲ್ಲ ಆದ ಮೇಲೆ ನಾವು ಮುಂದುವರಿದು ಇದಕ್ಕೆ ಒಂದು ಪ್ಯಾನಲ್ ಡಿಸ್ಕಷನ್ ಅಂತೇಳಿ ಮಾಡ್ಲಿಕ್ಕಿದ್ದೇವೆ. ಈ ಪ್ಯಾನಲ್ ಡಿಸ್ಕಷನ್ ನಲ್ಲಿ ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿ ಅವರವರ ಒಂದು ಒಪಿನಿಯನ್ ಅಂದ್ರೆ ಅವರಲ್ಲಿರುವ ಮಾಹಿತಿಯನ್ನ ಇಲ್ಲಿ ಕೊಡ್ಲಿಕ್ಕಿದ್ದಾರೆ. ಅದನ್ನೆಲ್ಲ ಕ್ರೋಢೀಕರಿಸಿ ನಾವೊಂದು ಪಾಲಿಸಿ ನೋಟನ್ನ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಸಲ್ಲಿಸಲಿಕ್ಕಿದ್ದೇವೆ. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಇದರ ಪ್ರಯೋಜನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.